ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ನಾವು ರಾಮನ ಬಗ್ಗೆ, ಕೃಷ್ಣನ ಬಗ್ಗೆ, ಶಿವನ ಬಗ್ಗೆ, ಹನುಮಂದೇವರ ಬಗ್ಗೆ ತಿಳ್ಕೊಂಡೆವು. ಸ್ವಲ್ಪ ಮಟ್ಟಿಗೆ ನಾನು ತಿಳಿದಿದ್ದ 4 ಮಾತುಗಳನ್ನು ಹೇಳಿದೆ. ಇವತ್ತು ಕೊನೆಯದಾಗಿ ದೇವಿ ಬಗ್ಗೆ. ಯಾ ದೇವಿ ಸರ್ವಭೂತೇಶು ಧರ್ಮರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಶು ಧರ್ಮರೂಪೇಣ ಸಂಸ್ಥಿತ ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಬ್ರಹ್ಮ ವಿಷ್ಣು ಮಹೇಶ್ವರರ 3 ಮಂದಿ ಶಕ್ತಿ, 33 ಕೋಟಿ ದೇವತೆಗಳ ಶಕ್ತಿ ಆ ಮಹಿಷಾಸುರ ಮರ್ದನದ ಸಲುವಾಗಿ ತಾಡಕಾಸುರ, ಮಹಿಷಾಸುರ ಇವ್ರದೆಲ್ಲ ಲೋಕಪ್ರಳಯ ಆಗಷ್ಟು ಮಟ್ಟಿಗೆ ತಾಂಡವ ಮಾಡಿ ಎಲ್ಲ ಕಡೆ ಅರಾಜಕತೆ ಮಾಡ್ತಾ ಇದ್ರು. ಶಿವ ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಸದ್ಯ ಅವರು ಸಾವಿಲ್ಲದಂಗೆ ವರಗಳನ್ನು ಪಡೆದು ಬಿಟ್ಟಿದ್ರು. ಆವಾಗ ದೇವಿ ಅವತಾರ ಆಯಿತು. ಆ ದೇವಿ ಅವತಾರ ನಮ್ಮ ಶಾಸ್ತ್ರಗಳಲ್ಲಿ ಭಯಂಕರ ವರ್ಣನೆ ಇದೆ. ಆಕೆಗೆ ನಾವು ಮಾತೃ ಸ್ವರೂಪ, ತಾಯಿ ಸ್ವರೂಪ ಎಲ್ಲ ಕಾಪಾಡ್ತಕ್ಕಂಥದ್ದು, ದೇವಿ ಪೂಜೆ ಮಾಡ್ತಕ್ಕಂಥವ್ರು ನಮ್ಮ ದೇಶದಲ್ಲಿ ಬಹಳಷ್ಟು ಜನರಿದ್ದಾರೆ. ಬಹಳ ಸಂಪ್ರದಾಯಗಳಲ್ಲಿ ದೇವಿ ಆರಾಧನೆ ಮಾಡ್ತಾರೆ. ನವರಾತ್ರಿಗಳು ಮಾಡ್ತಾರೆ. ಎಲ್ಲ ದೇವಿ ಬಗ್ಗೆ ಆರಾಧನೆ ಮಾಡ್ತಾರೆ. ಛತ್ರಪತಿ ಶಿವಾಜಿ ಮಹಾರಾಜ ಖಡ್ಗ ಕೊಟ್ಟಿದ್ದು ಆ ಮಹಾತಾಯಿ ದೇವಿನೇ. ರಾಮಕೃಷ್ಣ ಪರಮಹಂಸರಿಗೆ ಅನುಗ್ರಹ ಮಾಡಿದ್ದು, ಆಶೀರ್ವಾದ ಮಾಡಿದ್ದು, ಪ್ರತ್ಯಕ್ಷ ಆಗಿದ್ದು ಆ ದೇವಿನೇ. ಈ ದೇವಿ ಬಗ್ಗೆ ನಾವು ಮಾತೃ ಸ್ವರೂಪದಲ್ಲಿ ಬಹಳಷ್ಟು ನಮ್ಮ ಶಾಸ್ತ್ರಗಳಲ್ಲಿ ನೋಡ್ರಿ. ನೀವು ಯಾವುದೇ ದೇವರನ್ನು ನೆನೆಸ್ರಿ. ಸೀತಾ ರಾಮ್, ಮೊದಲು ಸೀತಾ ನಂತರ ರಾಮ್. ಪಾರ್ವತಿ ಪರಮೇಶ್ವರ, ಮೊದಲು ಪಾರ್ವತಿ ನಂತರ ಪರಮೇಶ್ವರ. ಲಕ್ಷ್ಮಿ ವೆಂಕಟೇಶ, ಮೊದಲು ಲಕ್ಷ್ಮಿ ನಂತರ ವೆಂಕಟೇಶ. ಅಂದ್ರೆ ನಾವು ಮೊದಲನೇ ಪ್ರಾಧಾನ್ಯತೆ ಮಾತೃ ಸ್ವರೂಪ ಆದಂಥ ದೇವಿ ಕೊಡ್ತೀವಿ, ಮಾತೃ ಸ್ವರೂಪ ಆದಂಥ ತಾಯಿ ಕೊಡ್ತೀವಿ. ಮಾತೃದೇವೋಭವ ನಮ್ಮ ಶಾಸ್ತ್ರಗಳ ಮೊದಲನೇ ಅಕ್ಷರ. ಹಿಂದಾಡಿಗೆ ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅವ್ರ ನಂತರದಲ್ಲಿ ಮೊದಲನೇ ಶಬ್ದನೇ ಅದು. ಅಷ್ಟು ಶಕ್ತಿ ಅವರಲ್ಲಿ ಇರ್ತದ. ಆ ಶಕ್ತಿ ಸಲುವಾಗಿ ನಾವೇನಪ್ಪ ಅಂತಂದ್ರೆ ಆರಾಧನೆ ಮಾಡಿ ನಾವು ಕೂಡ ಶಕ್ತಿ ಪಡಿಬೇಕು. ಆ ಶಕ್ತಿಲಿಂತ ನಾವು ದುಷ್ಟ ಸಂಹಾರದ ಸಲುವಾಗಿ ನಮಗದು ಉಪಯೋಗ ಬರ್ತದ. ಅದಕ್ಕೋಸ್ಕರ ದೇವಿ ಸ್ವರೂಪದಲ್ಲಿ ಇರ್ತಕ್ಕಂಥ ತಾಯಿಯನ್ನು ನಾವು ಪೂಜೆ ಮಾಡ್ತಕ್ಕಂಥದ್ದು ನಮ್ಮ ಎಲ್ಲ ಸಂಪ್ರದಾಯಗಳಲ್ಲಿ ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲಿ ಅದ. ಯಾವುದೇ ಪುರಾಣಗಳನ್ನು ತೆಗೆದುಕೊಡ್ರಿ, ಯಾವುದೇ ನೀವು ಇದನ್ನು ತೆಗೆದುಕೊಡ್ರಿ, ಅವರಿಗೆ ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಅಸಾಧ್ಯ ಆಗಿದ್ದು ಆ ದೇವಿ ಬಂದೇ ಅಲ್ಲಿ ಸಂಹಾರ ಮಾಡಿ ಆ ರಾಕ್ಷಸರ ಸಂಹಾರ ಮಾಡಿದ್ದು, ಲೋಕ ಕಲ್ಯಾಣಕ್ಕೆ ಕೆಲಸ ಮಾಡಿದ್ದು ದೇವಿ ಸ್ವರೂಪ. ಇವತ್ತಿನ ದಿವಸ 52 ಶಕ್ತಿಪೀಠಗಳವ ನಮ್ಮ ದೇಶದಲ್ಲಿ. ಶಿವ ಸತಿಯ ಅಗ್ನಿಯಲ್ಲಿ ಆಹುತಿ ಆಗಿಬಿಟ್ಲು. ಆ ಶವವನ್ನು ತಗೊಂಡು ಭುಜದ ಮೇಲೆ ಹಾಕೊಂಡು ತಾಂಡವ ನೃತ್ಯ ಮಾಡ್ಲಿಕ್ಕತ್ತು. ಪ್ರಳಯ ಆಗಿ ಹೋಗ್ತದೇನೋ ನಂಬಷ್ಟು ಮಟ್ಟಿಗೆ ಭಯ ಬಿದ್ದುಬಿಟ್ರು. ಎಲ್ಲ ದೇವತೆಗಳು ಗಾಬರಿ ಆಗಿಬಿಟ್ರು. ಅವಾಗ ಮಹಾವಿಷ್ಣು ಬಂದು ಎಲ್ಲಿವರೆಗೆ ಆ ಸತಿಯ ಭುಜದ ಮೇಲೆ ಇರ್ತದೋ ಶಿವ ಶಾಂತ ಆಗೋದಿಲ್ಲ ಅಂಥೇಳಿ ಆ ನಾರಾಯಣ ಮಹಾವಿಷ್ಣು ಆ ತಗೊಂಡು 52 ತುಕಡಿಗಳನ್ನು ಮಾಡಿ ಚೆಲ್ಲಿಬಿಟ್ಟ. ಅವಾಗ ಶಿವ ಶಾಂತ ಆದಂತ. ಅದು ಹೋದ್ಮೇಲೆ ಎಲ್ಲಿವರೆಗೆ ಅಲ್ಲಿ ಶಿವನ ಮೇಲೆ ಭುಜದ ಮೇಲೆ ಸತಿ ಇತ್ತೋ ಅಲ್ಲಿವರೆಗೆ ಶಿವ ಶಾಂತ ಆಗಲಿಲ್ಲ. ಅವು 52 ಕಡೆ ಒಗೆದಿದ್ದೇ 52 ಶಕ್ತಿಪೀಠಗಳು ಅಂಥೇಳಿ. ಹಂಗೆ ನಮ್ಮ ದೇವಿ ಪುರಾಣದಲ್ಲಿ ವರ್ಣನೆ ಬರ್ತದೆ. ಯಾವುದೇ ದೇವರಿಗೆ ಕಷ್ಟ ಬಂದಾಗ ಅವರು ಸ್ಮರಣೆ ಮಾಡೋದು ದೇವಿಗೆ, ಆ ಮಹಾತಾಯಿಗೆ. ಆ ಮಹಾತಾಯಿ ನಮ್ಮನ್ನು ರಕ್ಷಣೆ ಮಾಡು, ಆ ಮಹಾತಾಯಿ ನಮ್ಮನ್ನು ಇದು ಮಾಡು ಅಂಥೇಳಿ ಎಲ್ಲ ಕಡೆ ದೇವಿ ಗುಡಿಗಳು ಇರ್ತಾವೆ, ದೇವಿ ಆರಾಧನೆಗಳಾಗ್ತಾವೆ, ಚಂಡಿ ಯಾಗಗಳಾಗ್ತಾವೆ, ಶತಚಂಡಿ, ಸಹಸ್ರ ಚಂಡಿ ಪಾರಾಯಣಗಳು, ಯಜ್ಞಗಳು, ಯಾಗಾದಿಗಳು ನಮ್ಮ ದೇಶದಲ್ಲಿ ಮಾಡ್ತಾ ಇರ್ತಾವೆ. ನೀವು ತುಳಜಾಪುರದಲ್ಲಿ ಹೋಗ್ರಿ, ಅಂಬಾಭವಾನಿ, ಈ ರೀತಿ 52 ಶಕ್ತಿಪೀಠಗಳವು. ಎಲ್ಲ ಕಡೆ ದೊಡ್ಡ ಪ್ರಮಾಣದಲ್ಲಿ ಪೂಜೆ ಪುನಸ್ಕಾರಗಳು, ಭಕ್ತರು, ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜಾತ್ರೆಗಳು, ಅವರದ್ದು ಉತ್ಸವಗಳು ಅವನ್ನೆಲ್ಲ ನಮ್ಮ ದೇಶದಲ್ಲಿ ನಡೀತಾ ಇರ್ತದೆ. ಪ್ರತಿ ಮನೆಗೆ ಒಬ್ಬರು ಕುಲದೇವತಾ, ಒಬ್ಬರು ದೇವಿ ಇರ್ತಾರೆ. ಕುಲದೇವತಾ ಅಂದ್ರೆ ಕೆಲವು ಮಂದಿಗೆ ವೆಂಕಟರಮಣ ಇರ್ತಾನೆ, ಕೆಲವು ಮಂದಿ ಮೈಲಾರಲಿಂಗ ಇರ್ತಾನೆ, ಅವ್ರಿಗೆ ದೇವಿ ಎಲ್ಲಮ್ಮ ಅಂತ ಇರ್ತಾಳೆ ಬಳ್ಳೋಡಿಗೆ, ಅಥವಾ ಇನ್ನೊಂದು ಕಡೆ ದೇವಿ ಇದ್ದಾರೆ ಚಂದ್ರಲಾಂಬ ಅಂತ ಇರ್ತಾರೆ. ಯಾವುದೇ ಒಂದು ರೂಪದಿಂದ ಒಬ್ಬ ದೇವಿ ಇರ್ತಾರೆ. ಬೇರೆ ಜಾತಿಯವ್ರಿಗೆ ಸತಿ ಎಲ್ಲಮ್ಮ ತಾಯಿ ಅಂಥೇಳಿ, ಮಾರೆಮ್ಮವ್ವ ಅಂಥೇಳಿ, ಬೇರೆ ಬೇರೆ ನಮ್ಮ ಎಲ್ಲ ಸಮಸ್ತ ಇವರಿಗೆ ದೇವಿ ಆರಾಧನೆ ಮಾಡ್ತಕ್ಕಂಥವ್ರು. ನಮ್ಮ ದಲಿತ ಬಂಧುಗಳ ಸಹಿತ ದೇವಿ ಆರಾಧನೆ ಮಾಡ್ತಾರೆ. ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಎಲ್ಲರೂ ದೇವಿ ಬಿಟ್ಟು ಬೇರೆ ಪೂಜನೆ ಮಾಡೋದಿಲ್ಲ. ಆ ದೇವಿಯಲ್ಲಿ ಅಷ್ಟು ಶಕ್ತಿ ಅದು. ಆ ಶಕ್ತಿ ಸಲುವಾಗಿ ನಾವು ಸಹಿತ ಮಾತೃದೇವಿಗೆ ಪೂಜೆ ಮಾಡಬೇಕು. ನಾವು ಮನೆಯಲ್ಲಿ ನಮ್ಮ ತಾಯಿಗೆ ದೇವಿ ಸ್ವರೂಪವಾಗಿ ಕಾಣಬೇಕು. ನಮ್ಮ ತಂಗಿಯರಿಗೆ, ಅಕ್ಕದರಿಗೆ ಅವರು ದೇವಿ ಸ್ವರೂಪದಲ್ಲಿ ಕಾಣಬೇಕು. ಅವ್ರ ಸಲುವಾಗಿ ನಾವು ಏನಾದರೂ ಮಾಡಬೇಕು. ನಾವು ಕೇವಲ ದೇವಿ ಗುಡಿಗೆ ಹೋಗಿ ಬಂದೆವು, ಕಾಯಿ ಹೊಡೆದೆವು, ಜಾತ್ರೆ ಮಾಡಿದೆವು, ಅದನ್ನು ನಾವು ಇಟ್ಕೋಬಾರ್ದು. ಕಡಿತಕ್ಕಂಥದ್ದು ಸಹಿತ ನಮ್ಮ ಸಂಪ್ರದಾಯ ಅಲ್ಲ. ಯಾವುದೋ ಕಾರಣಕ್ಕೆ ಬಂದುಬಿಟ್ಟದ. ಇಲ್ಲಿ ನಮ್ಮಲ್ಲಿ ಯಾನಗುಂದಿ ಮಾಣಿಕ್ಯಮ್ಮ ಅಂಥೇಳಿ ದೊಡ್ಡ ಶಕ್ತಿ, ಆಕಿ ಯೋಗ ಮಾತಾ. ಅವ್ರು ಮೊನ್ನೆವರೆಗೆ ಇದ್ರು ಅಲ್ಲಿ. ರಾಮದೇವ್ ಬಾಬಾ ಅವರೆಲ್ಲರೂ ಬಂದಿದ್ರು. ಅವರೇ ಕುಲದವ್ರು ಗಂಗಾ ಮತಸ್ಥರು. ಆ ಗಂಗಾ ಮತಸ್ಥರು ಒಬ್ಬರು ಹೇಳಿದ ಕಥೆ ನಾನು ಕೇಳಿದ್ದೆ. ಅವರು ಒಂದು ಭಾಷಣದಲ್ಲಿ ಹೇಳಿದರು. ಅವರೆಲ್ಲ ಹೋಗಿ ಅಲ್ಲಿ ಕೇಳಿದ್ರು, ಅಮ್ಮ ತಾಯಿ, ನಮ್ಮ ಮತದವರಿಗೆ ಉದ್ಧಾರ ಆಗಲಿಕ್ಕೆ ಏನಾದರೂ ಹೇಳು. ನಮ್ಮ ಮತದವರು ಗಂಗಾ ಮತಸ್ಥರು
ಇದಾಗಲಿಕ್ಕೆ ಇಲ್ಲಿ ಕಬ್ಬೇರ್ ಅಂತಾರ, ಅವರಿಗೆ ಬೇರೆ ಬೇರೆ ಹೆಸರುಗಳಲ್ಲಿ ಅಂತ ಕರೀತಾರೆ. ಗಂಗಾ ಮತಸ್ಥರು ಅಂತಾರೆ ಕರ್ನಾಟಕದಲ್ಲಿ, ತೆಲುಗುದಲ್ಲಿ ಮುದಿರಾಜ್ ಅಂತಾರ. ಈ ಅನೇಕ ಹೆಸರುಗಳಿದ್ದವು. ಅವ್ರಿಗೆ ಕೇಳಿದ್ರು ನಮ್ಮ ಜನಾಂಗ ಉದ್ಧಾರ ಆಗ್ಬೇಕು, ನಾವು ಉದ್ಧಾರ ಆಗ್ಬೇಕು ಅಂದ್ರೆ ಆ ತಾಯಿ ಹೇಳಿದ ಮಾತುಗಳು ಅವ್ರ ಭಾಷಣದಲ್ಲಿ ಹೇಳಿದರು. ಹೊಡಿ, ಕಡಿ, ಕುಡಿ ಇವು 3 ಬಂದ್ ಮಾಡ್ರಪ್ಪ, ಇವು 3 ಬಂದ್ ಮಾಡಿದ್ರೆ ನೀವು ಉದ್ಧಾರ ಆಗ್ತೀರಿ. ಹೊಡಿ ಅಂದ್ರೆ ಜಗತ್ತಿಗೆ ಅವ್ರಿಗೆ ಅಂದ್ರೆ ನಮ್ಮ ಗುಂಪುಗಾರಿಕೆ ಅದ ಅಂತೇಳಿ ಯಾರ ಮೇಲೆ ಅವ್ರು ಗುಂಡಾಗಿರಿ ದೌರ್ಜನ್ಯ ಮಾಡಬೇಡ್ರಿ. ಕಡಿ ಅಂತಂದ್ರೆ ದೇವಿ ಮುಂದೆ ಹೋಗಿ ಪ್ರಾಣಿ ಹಿಂಸೆ ಮಾಡಿ ಇವು ಕುರಿ ಕೋಳಿ ಇವನ್ನ ಕಡಿಬೇಡ್ರಿ. ಕುಡಿ ಅಂತಂದ್ರೆ ಕುಡಿತಕ್ಕಂಥದ್ದು, ಹೆಂಡಾಗಲಿ ಮದ್ಯಪಾನ ಆಗಲಿ ಬೇರೆ ಈ ರೀತಿ ಮಾಡಬೇಡ್ರಿ. ಕಡಿ, ಕುಡಿ, ಹೊಡಿ ಇವನ್ನ ಬಂದ್ ಮಾಡ್ರಿ, ನಿಮ್ಗೆ ಉದ್ಧಾರ ಆಗ್ತದೆ ಅಂತ ಹೇಳಿದ್ರು. ನೋಡ್ರಿ ಎಂಥ ಮಹಾತಾಯಿ ಆಕಿ ಹೇಳಿದ ಮಾತುಗಳು. ಯಾನಗುಂದಿ ಮಾಣಿಕೇಶ್ವರಿ ಮಾತಾ ಮೊನ್ನೆ ಅವರು ದೇಹತ್ಯಾಗ ಮಾಡಿದ್ರು. ಯೋಗ ಮಾತಾ ವರ್ಷಾನುಗಟ್ಟಲೆ ಗುಹಾದಾಗ ಇರ್ತಿದ್ರು. ಅವ್ರು ಊಟ ಗೀಟ ಹೇಗೆ ಮಾಡ್ತಿದ್ರು ಯಾರಿಗೂ ರಹಸ್ಯ ಗುರ್ತಾಗಲಿಲ್ಲ ಕೊನೆವರೆಗೆ. ಅಂತ ತಾಯಿ ಹೇಳಿದ ಮಾತು. ಅದಕ್ಕೋಸ್ಕರ ನಾವು ಸಹಿತ ಈ ಪ್ರಾಣಿ ಹಿಂಸಾ ಜಾಸ್ತಿ ಆದಷ್ಟು ಕಮ್ಮಿ ಮಾಡ್ಕೊತ ಹೋಗ್ಬಿಡ್ರಿ. ಎಕ್ದಮ್ ನಾನು ಬಂದ್ ಮಾಡ್ರಿ ಅಂತ ಹೇಳೋದಿಲ್ಲ. ನಮ್ಮ ಸಂಪ್ರದಾಯಗಳಿರ್ತಾವ, ನಾವು ಹೇಳಿದ್ರೆ ವಿರೋಧ ಅನಿಸ್ಬಿಡ್ತದೆ. ನೀವು ಬ್ರಾಹ್ಮಣರು ತಿಂಬೋದಿಲ್ಲ, ನಮಗೆ ಕೂಡ ಬೇಡ ಅಂತೀರಿ ಅಂತ ಹೇಳ್ತಾರೆ. ಆ ತಿಂಬ ಚಟಕ್ಕಾಗಿ ದೇವಿ ಮುಂದೆ ಕಡಿತಕ್ಕಂಥದ್ದು ಸರಿಯಾದಂಥದ್ದು ಪದ್ಧತಿ ಅಲ್ಲ ಅಂಥೇಳಿ ಆ ಮಾತಾ ಮಾಣಿಕೇಶ್ವರಿ ಹೇಳಿದ ಮಾತುಗಳು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ನನ್ನ ಸ್ವಂತ ವಿಚಾರದಲ್ಲಿ ಅಂತ ಹೇಳಿದ್ದಲ್ಲ. ಇದು ನಮ್ಮ ಎಲ್ಲ ಯುವಕರು ತಿಳಿದುಕೊಳ್ಬೇಕು. ದೇವಿ ಸ್ವರೂಪ, ದೇವಿ ಶಕ್ತಿ ಮಾಡ್ತಕ್ಕಂಥವ್ರು ದುಷ್ಟ ಸಂಹಾರ, ಶಿಷ್ಟ ರಕ್ಷಣೆ. ನಿಮ್ಮ ದೇವಿ ಉಪಾಸಕರಲ್ಲಿ ಶಕ್ತಿ ಇದೆ, ನಮ್ಮಲ್ಲಿ ಪವರ್ಫುಲ್ ಇದ್ದೀವಿ. ನಾವು ದೇವಿ ಭಕ್ತರು ಅಂತ ಹೇಳಿದಾಗ ಗುಂಡಾಗಿರಿ ಮಾಡಿ ಜನರ ಮೇಲೆ ದೌರ್ಜನ್ಯ ಮಾಡೋದಕ್ಕಲ್ಲ. ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣೆ. ದುಷ್ಟರನ್ನ ಹಾಕಿ ಕೊಲ್ಲಿದ್ಲು ನರಕಾಸುರ, ತಾಡಕಾಸುರ, ಮಹಿಷಾಸುರ ಇಂಥ ರಾಕ್ಷಸರನ್ನ ಮರ್ದನ ಮಾಡಿ ದೇವತೆಗಳನ್ನ ರಕ್ಷಣೆ ಮಾಡಿದ್ಲು ತಾಯಿ. ದೇವಿ ಉಪಾಸನೆ ಮಾಡ್ತಕ್ಕಂಥವ್ರು ಸಹಿತ ಆ ವಿಚಾರಗಳನ್ನು ತಲೆಯಲ್ಲಿ ಇಟ್ಕೋಬೇಕು. ನಾವು ದುಷ್ಟರು ಸಂಹಾರ ಮಾಡ್ತೀವಿ, ಶಿಷ್ಟರು ಒಳ್ಳೆ ಜನರ ಬಗ್ಗೆ ನಾವು ಅನುಕಂಪ ತೋರಿಸಿ ಅವ್ರ ರಕ್ಷಣೆಗೆ ಇರ್ತೀವಿ ಎಂಬ ಭಾವನೆ ಬರಬೇಕು. ಭಾರತ್ ಮಾತೆಗೆ ಜೈ. ಎಲ್ಲರಿಗೂ ನಮಸ್ಕಾರ.